ಬ್ರೇಕ್ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಗಾರ್ಡನಿಂಗ್ ಬಗ್ಗೆ ಮಾತಾಡ್ತಾ ಇದ್ವಿ. ಕೈತೋಟ ಅನ್ನೋದು ನಮ್ಗೆ ಎಷ್ಟು ಖುಷಿ ಕೊಡುತ್ತೆ. ನಾವು ಮಾಡಿರುವ ತೋಟ ನಮ್ಮ ಕಣ್ಮುಂದೆ ಇರುವಾಗ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಮನೆ ಮುಂದೆ ಆ ರೀತಿ ತೋಟ ನಿರ್ಮಾಣ ಮಾಡೋದಿದೆಯಲ್ಲ, ಅದು ಒಂದು ಒಳ್ಳೆ ಹಾಬಿ ಅಂತಲೇ ಹೇಳ್ಬೋದು. ಈ ಬಗ್ಗೆ ಮಾತಾಡ್ತಾ ಇದ್ವಿ ವೀಣಾನಂದ ಜೊತೆಗೆ. ಬರೀ ಅವ್ರ ಜೊತೆ ಮಾತಾಡೋ ಮುಂದುವರ್ಸೋಣ. ಸೊ ಮೇಡಮ್, ನಾವು ಮಾತಾಡ್ತಾ ಇದ್ವಿ ನೀವು ಪಾಟ್, ಸಣ್ಣ ಒಂದು ಪಾಮ್ ಸೈಜಲ್ಲೂ ಕೂಡ ಒಂದು ಪಾಟ್ ರೆಡಿ ಮಾಡ್ಬೋದು ಅಂತ. ಒಂದು ಪಾಟ್ ರೆಡಿ ಮಾಡಬೇಕಾದ್ರೆ ನೀವು ಏನೆಲ್ಲ ಅದಕ್ಕೆ ಹಾಕ್ತೀರಾ ಇಂಗ್ರೀಡಿಯೆಂಟ್ಸ್ ಅಂತ ಹೇಳೋದಾದ್ರೆ? ಅಂದರೆ ಮಣ್ಣು, ಅದಕ್ಕೆ ಗೊಬ್ಬರ ಇರ್ಬೋದು. ಎಕ್ಸಾಕ್ಟ್ಲಿ ಬಾನ್ಸಾಯಿಗೆ ಆ್ಯಕ್ಚುಲಿ ಸ್ಟಾರ್ಟಿಂಗ್ ಪಾಟಿಂಗ್ ಟೆಕ್ನಿಕ್ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಮೇನ್ ಗಾರ್ಡನಿಂಗ್ ನಿಂಚ. ಇದು ಬಾನ್ಸಾಯಿನಲ್ಲಿ ನಾವು ಎಲ್ಲ ಇದು ನೋಡಿದ್ರೆ ಇವಾಗ ಎಲ್ಲ ವೈರಿಂಗ್ ಮಾಡಿದ್ದೀವಿ ನೋಡಿ. ಒಂದೊಂದು ರೂಟ್ ಬಾಲು ಗಟ್ಟಿ ಕಟ್ತೀವಿ ಕೆಳಗಡೆ, ಬೇರೆ ಇದರಲ್ಲಿ ಅದಿರಲ್ಲ. ನಾವು ಜನರಲ್ ಗಾರ್ಡನಿಂಗ್ ನಲ್ಲಿ ಕೆಳಗಡೆ ಬರೀ ಕಲ್ಲು ಕೊಟ್ಬಿಟ್ಟು ಹಾಕ್ಬಿಡ್ತೀವಿ. ಬಾನ್ಸಾಯಿನಲ್ಲಿ ಪಾಟ್ಸ್ ತುಂಬಾ ಶಾಲೋ ಆಗಿರುತ್ತೆ, ಸೊ ಅದಕ್ಕೆ ಸಪೋರ್ಟ್ ಸಿಗಲ್ಲ. ಒಂದು ಅದ್ರಲ್ಲಿ ಬೆಳಿಬೇಕು, ಅದ್ರಲ್ಲಿ ಫರ್ಮ್ ಆಗಿರ್ಬೇಕಂದ್ರೆ ಅದಕ್ಕೆ ಕೊಡ್ಲೇಬೇಕು. ಸೊ ಅದಕ್ಕೆ ಕೆಳಗಡೆ ನಾವು ವೈರ್ ಕೊಟ್ಟು ಅದನ್ನ ಗಟ್ಟಿ ಕಟ್ಟಿ, ಅದು ಸ್ಟಾರ್ಟಿಂಗ್ ಮೇನ್ಲಿ ಅದು ಹೇಗೆ ಮಾಡೋದು ಅದು ಕ್ಲಾಸ್ನಲ್ಲಿ ಅದೇ ಕಲಿಯೋದು. ಅದು ಕೊಟ್ಟು ಕೆಳಗಡೆ ಮೆಶ್ ಎಲ್ಲ ಹಾಕ್ಬಿಟ್ಟು, ಮೇಲ್ಗಡೆನೂ ಅಷ್ಟೇ ಇದು ಮಾಸ್. ಸೊ ಮಾಸ್ ಜನರಲ್ ಗಾರ್ಡನಿಂಗ್ ನಲ್ಲಿ ಇರಲ್ಲ, ಇದು ಮಲ್ಚಿಂಗ್ ಅಂತಾರೆ. ಸೊ ಇದು ಉದ್ದೇಶ ಏನು ಅಂದ್ರೆ ಮಣ್ಣೆಲ್ಲ ಗಟ್ಟಿಯಾಗಿ. ಇದು ಎರಡು ರೀಸನ್ ಇದೆ. ಒಂದು, ಮಣ್ಣು ಇಲ್ಲಾಂದ್ರೆ ಹೊಟ್ಟೋಗುತ್ತೆ. ಇದು ಬಾನ್ಸಾಯಿನಲ್ಲಿ ನಾವು ಮಣ್ಣು ಇವಾಗ ನೋಡಿ ಇದರಲ್ಲಿ ಮೇಲೆ ತನಕ ಹಾಕಿರೋದು, ಅದು ನಾವು ನೀರು ಹಾಕೊಂಡಿಲ್ಲ ಅಂದ್ರೆ ಮಣ್ಣೆಲ್ಲ ಹೊಟ್ಟೋಗುತ್ತೆ. ಸೊ ಅದನ್ನ ಇಟ್ಕೊಳ್ಳೋಕೆ ಮಾಸ್ ಹಾಕೋದು. ಎರಡನೇದು ಏನಂದ್ರೆ ಇದರಲ್ಲಿ ಮಣ್ಣು ಕಮ್ಮಿ ಇರೋದ್ರಿಂದ ನಾವು ನೀರು ಹಾಕಿದ್ರೆ ಬೇಗ ಅದು ಒಣಗೋಗುತ್ತೆ. ಸೊ ಇದು ಹಾಕೋದ್ನಲ್ಲಿ ಸ್ವಲ್ಪ ಅದು ನೀರು ತಡೆಯುತ್ತೆ, ಸ್ವಲ್ಪ ಜಾಸ್ತಿ ಹೊತ್ತು ತೇವ ಇರುತ್ತೆ ಒಳಗಡೆ ಅಂತ. ಸೊ ಅದೆರಡು ರೀಸನ್ಗೆ ಅದನ್ನ ನಾನು ಇಟ್ಕೊಳ್ಳೋಕೆ ಒಂದು ಪಿನ್ಗಳು, ಇದು ನಮ್ದು ಪಿನ್ನ ಕಟ್ ಮಾಡಿ ನಮ್ದು ಹೇರ್ ಪಿನ್ ತರ ಮಾಡ್ಕೊಂಡು ಅದನ್ನ ಹಾಕಿ ಮಾಸ್ ಹಿಡಿಯೋಕ್ಕೋಸ್ಕರ ಅದು ಹಾಕ್ತೀವಿ, ಅದು ಟೈಟ್ ಹಿಡಿಯೋಕ್ಕೋಸ್ಕರ. ಸೊ ಸಣ್ಣ ಪುಟ್ಟ ಆರ್ಟಿಫಿಷಿಯಲ್ ಮನೆಗಳನ್ನ ಇಡೋದು, ಅದು ರಾಕ್ಸ್ ಇಡೋದು ಅಂದ್ರಲ್ಲ, ಸೊ ಅಂದ್ರೆ ಯಾವ ತರ? ಇದು ಜಾಪನೀಸ್ ಅವ್ರು ಏನಂದ್ರೆ ಇದು ಶೋಗೋಸ್ಕರ ಅಲ್ಲ. ನಾವು ಇವಾಗ ಒಂದು ಚಿಕ್ಕ ಬ್ರಿಡ್ಜ್ ಇಲ್ಲ, ಕ್ರಿಯೇಟಿವಿಟಿ ಅದು ಒಂದು. ಬಟ್ ಇದು ಆಕ್ಚುಲಿ ಏನಂದ್ರೆ ಇವಾಗ ಇದೇ ನೋಡಿ, ಇವಾಗ ಈ ಸೈಜ್ ಇದು ಒಂದು ಗಿಡ ಒಂದು ಚಿಕ್ಕ ಗಿಡ ತರ ಕಾಣುತ್ತೆ. ಅದ್ರ ಕೆಳಗಡೆ ನಾವು ಒಂದು ಮನೆ ಇಟ್ಬಿಟ್ರೆ ಅದೊಂದು ಮರ ತರ ಕಾಣುತ್ತೆ. ಈ ಚಿಕ್ಕ ಮನೆ ಇರೋದ್ರಿಂದ ಅದೊಂದು ಹೋಗಿ ಒಂದು ದೊಡ್ಡ ಮರ ತರ ಕಾಣುತ್ತೆ. ಸೊ ಅದಕ್ಕೋಸ್ಕರ ಪ್ರಪೋರ್ಷನ್ ಗೊತ್ತಾಗಕ್ಕೋಸ್ಕರ ಅದನ್ನ ಹೀಗೆ ನಾವು ಎರಡು ಕಂಬೈನ್ ಮಾಡಿ ಒಂದು ಬ್ರಿಡ್ಜಸ್ ಇರ್ಲಿ, ಇಲ್ಲ ನೀರಿನ ಸ್ಟ್ರೀಮ್ ಹಾಕೋಬಹುದು, ಸುಮಾರು ಮಾಡ್ಕೋಬಹುದು. ಇದರಲ್ಲಿ ಬಾನ್ಸಾಯಿನಲ್ಲಿ ಲಿಮಿಟೇ ಇಲ್ಲ, ಅಷ್ಟೊಂದು ನಾವು ಡಿಸೈನ್ ಮಾಡ್ಕೋಬಹುದು. ಓಕೆ. ಸೊ ನೀವೀಗ ತುಂಬ ವರ್ಕ್ಶಾಪ್ಸ್ ಮಾಡಿದ್ದೀರಾ, ನೀವು ಕ್ಲಾಸ್ ತಗೋತೀರಾ ತುಂಬ ಜನಕ್ಕೆ. ಸೊ ಜನ ಬಂದಾಗ ನಿಮ್ಮಲ್ಲಿ ಯಾವ ಸಮಸ್ಯೆಗಳನ್ನ ತೆಗೆದುಕೊಂಡು ಬರ್ತಾರೆ? ಯಾಕಂದರೆ ಎಲ್ಲರಿಗೂ ಗಾರ್ಡನಿಂಗ್ ಮಾಡೋಕ್ಕೆ ಇಷ್ಟ ಇರುತ್ತೆ, ಏನು ಬೇಸಿಕ್ ಇದೆ ಗೊತ್ತಿರಲ್ಲ. ಒಂದು ಮಾಡಿ ಶುರು ಆದಮೇಲೆ ಸಮಸ್ಯೆಗಳನ್ನ ಫೇಸ್ ಮಾಡೋಕ್ಕೆ ಶುರು ಮಾಡ್ತಾರೆ ಅವರು. ಅವಾಗ ಏನೇ ಅಂತಾರೆ ಅವರೆಲ್ಲ ಅಂಥವ್ರು ಸುಮಾರು ಜನ ಬರ್ತಾರೆ. ಅದು ಏನಂದರೆ ಇವಾಗ ಸುಮಾರು ಜನರಿಗೆ ಸ್ಪೇಸ್ ಕನ್ಸ್ಟ್ರೇನ್ಸ್ ಆಗೋಗಿದೆ. ಎಲ್ಲ ಅಪಾರ್ಟ್ಮೆಂಟ್ಸು, ಮನೆಗಳು ದೊಡ್ಡದಿರಲ್ಲ, ಕಾಂಪೌಂಡ್ ಜಾಸ್ತಿ ಇರಲ್ಲ. ಸೊ ಅಂದರೆ ಗಾರ್ಡನಿಂಗ್ ಇಂಟ್ರೆಸ್ಟ್ ಇರುತ್ತೆ, ಅದು ಹೇಗೆ ಒಂದು ಚಿಕ್ಕ ಏರಿಯಾನಲ್ಲಿ ಮಾಡ್ಕೋಬೇಕು, ಇಲ್ಲ ಟೆರೆಸ್ನೇ ಹೇಗೆ ನಾವು ಕನ್ವರ್ಟ್ ಮಾಡ್ಕೋಬೇಕು. ಟೆರೆಸ್ ಗಾರ್ಡನ್ಸ್ ತುಂಬ ಕಾಮನ್ ಆಗಿದೆ ಈಗ. ಸೊ ಅಂಥವ್ರು ಸುಮಾರು ಜನ ಬರ್ತಾರೆ. ಇಲ್ಲಾಂದರೆ ಸುಮಾರು ಜನ ಏನಾಗುತ್ತೆ, ಅವ್ರಿಗೆ ದುಡ್ಡು ಬೇಕಾದಷ್ಟು ಇರುತ್ತೆ, ಅಂದರೆ ಟೇಸ್ಟ್ ಇರಲ್ಲ, ಐಡಿಯಾ ಇರಲ್ಲ, ಗಾರ್ಡನಿಂಗ್ ಬಗ್ಗೆ ಏನು ಗೊತ್ತಿರಲ್ಲ. ಸೊ ಅಂಥವ್ರು ಸುಮಾರು ಜನ ಬರ್ತಾರೆ. ಸೊ ನಾವು ಇಲ್ಲಿ ಬಂದು ಇಲ್ಲಿ ಸುಮ್ಮನೆ ಇಲ್ಲಿ ತೋರಿಸೋದಂತ ಅಲ್ಲ, ನಾವು ಸೈಟಿಗೆ ಹೋಗ್ಬಿಟ್ಟು ಅಲ್ಲಿ ನೋಡಿಕೊಂಡು ಅದು ಯಾವ ಥರ ಜಾಗ, ಅದು ಹೇಗೆ ನಾವು ಡೆವಲಪ್ ಮಾಡ್ಕೋಬೋದು, ಅದು ಹೇಗೆ ನಾವು ನಮ್ಮ ಕ್ರಿಯೇಟಿವಿಟಿ ನಾವು ಯೂಸ್ ಮಾಡಿಕೊಂಡು, ಯಾಕಂದರೆ ನಮ್ಮದು ಕಾನ್ಸೆಪ್ಟ್ ಹೊಸದಲ್ವಾ. ಸೊ ಈ ಕಾನ್ಸೆಪ್ಟ್ ಯೂಸ್ ಮಾಡಿಕೊಂಡು ಅದು ಹೇಗೆ ನಾವು ಅದನ್ನು ಡಿಸೈನ್ ಮಾಡ್ಬೋದು ಅಂತ ಅವ್ರಿಗೆ ಹೋಗಿ ಐಡಿಯಾಸ್ ಕೊಟ್ಟು ಡಿಸೈನ್ ಮಾಡಿ ಅದನ್ನು ಎಕ್ಸಿಕ್ಯೂಟ್ ಮಾಡಿ ಅದು ಫುಲ್ ಗಾರ್ಡನಿಂಗ್ ಕಂಪ್ಲೀಟ್ ಮಾಡಿ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿ ಬರ್ತೀನಿ. ಸ್ಟಾರ್ಟಿಂಗಿಂದ ಅದು ಫುಲ್ ಕಂಪ್ಲೀಟ್ ಯೂಶಲಿ ಏನಾಗುತ್ತೆ, ಲ್ಯಾಂಡ್ಸ್ಕೇಪಿಂಗ್ ಅಂದರೆ ಅವರು ಬರೀ ಪ್ಲಾಂಟ್ಸು ಪಾಟ್ಸ್ ಅದೆರಡೇ ಮಾಡೋದು. ನಾವು ಸನ್ಶೈನ್ಸ್ದು ಡಿಫ್ರೆನ್ಸ್ ಏನಂದರೆ ನಮ್ಮದು ಪ್ರಾಡಕ್ಟ್ಸು ಮೇನ್ಲಿ ನಮ್ಮದು ಆರ್ಟಿಫ್ಯಾಕ್ಟ್ಸು, ವಾಟರ್ ಫಾಲ್ಸು, ಲೈಟಿಂಗು, ಆಮೇಲೆ ಇದು ಫರ್ನಿಚರು ಎಲ್ಲ ಕಂಬೈನ್ ಮಾಡಿ ಅದನ್ನು ಕಾಂಬಿನೇಷನ್ನಲ್ಲಿ ನಾವು ಡಿಸೈನ್ ಮಾಡೋದು. ಓಕೆ. ಸಾಮಾನ್ಯವಾಗಿ ಈಗ ನೀವೀಗ ಪ್ಯಾಷನ್ ಇತ್ತು ನಿಮ್ಮದು, ಆ್ಯಕ್ಚುಲಿ ಅದೀಗ ಪ್ರೊಫೆಷನ್ ಆಗಿದೆ. ನಿಮಗೊಂದು ಬೆಸ್ಟ್ ಇದಾಗಿರ್ಬೋದು, ಅಂದರೆ ಕಂಪ್ಯಾನಿಯನ್ ಆಗಿರ್ಬೋದು, ಯಾಕಂದರೆ ಟೈಮ್ ಪಾಸ್ ಇರ್ಬೋದು, ಟೋಟಲ್ ಆಗಿ ನಿಮ್ಮ ಅದರಲ್ಲೇ ಬ್ಯುಸಿ ಇರ್ತೀರ ದ ಹೋಲ್ ಡೇ. ಸೊ ಹೆಂಗೆ ಅನಿಸುತ್ತೆ? ಖುಷಿಯಾಗಿದೆ ಹಾಗಾದರೆ ನಿಮ್ಮ ಒಂದು 25-26 ವರ್ಷಗಳ ಈ ಒಂದು ಶ್ರಮ? ಅದು ಮನಸ್ಸಿಗಂತೂ ಇದಕ್ಕಿಂತ ಹೆಚ್ಚು ಯಾವುದು ಪೀಸ್ ಕೊಡಲ್ಲ ಅಂತ ಅದಂತೂ ಹೇಳ್ಬೋದು.
ಅದು ಇವಾಗ ಏನಾಗಿದೆ ಅಂದರೆ ಫುಲ್ ಮಾರ್ನಿಂಗ್ ಟು ನೈಟ್ ಕೆಲಸ ಮಾಡೋದು, ಎಲ್ಲರೂ ಕೆಲ್ಸಕ್ಕೆ ಹೋಗ್ತಾರೆ, ಹೆಂಗಸರು ಹೋಗ್ತಾರೆ, ಗಂಡಸರು ಹೋಗ್ತಾರೆ. ಅದು ಸಾಯಂಕಾಲ ಸುಸ್ತಾಗಿ ಮನೆಗೆ ಬಂದರೆ ಅದೊಂದು ನಮ್ಮದೇ ಒಂದು ಜಾಗದಲ್ಲಿ ಇಂಥ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡಿಕೊಂಡು ಅಲ್ಲಿ ಕೂತ್ರೆ ಸಾಕು. ಅದು ಒಂದು ವಾಟರ್ ಫಾಲ್, ದ ಸೌಂಡ್ ಆಫ್ ವಾಟ್ರು ಅದು ಇಟ್ಕೊಂಡು ನಾವು ಕೂತ್ಕೊಂಡ್ರೆ ಅದು ತುಂಬ ಪೀಸ್ಫುಲ್, ಮನಸ್ಸಿಗೆ ತುಂಬ ಪೀಸ್ಫುಲ್. ನಂಗಂತೂ ಡೆಫಿನೆಟ್ಲಿ ಇದನ್ನು ಪ್ರೊಫೆಷನ್ ಮಾಡಿಕೊಂಡು ಅದಕ್ಕಿಂತ ಹೆಚ್ಚೇನು ಕೇಳೋಕ್ಕೆ ಅಂತ. ಸೊ ಓಕೆ, ಗಾರ್ಡನಿಂಗ್ ಮಾಡಬೇಕು ಅಂದ್ಕೊಂಡು ನಮ್ಮ ಒಂದು ಗೆಳತಿಯರಿಗೆ ಏನು ಹೇಳ್ಬೇಕು ಅನ್ಕೊಂಡ್ರೆ ಟಿಪ್ಸ್ ಅಂತ ಕೊಡೋದಾದರೆ ಒಂದು ಫೀವ್ ಟಿಪ್ಸ್ ನೀವು ಕೊಡಬೇಕಂತ. ಟಿಪ್ಸ್ ಅಂದರೆ ಗಿಡ ಇಟ್ಕೊಳ್ಳೋದು ಮನೇಲಿ ಮಕ್ಕಳಿರಂಗೆ. ಸೊ ಗಿಡ ತಂದರೆ ಅದು ಡೆಫಿನೆಟ್ಲಿ ಅದು ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಅದಕ್ಕೆ ಕರೆಕ್ಟಾಗಿ ಅದಕ್ಕೆ ಏನೇನು ಬೇಕು ಅಂತ ಅರ್ಥ ಮಾಡಿಕೊಂಡು, ನೀರಾಗಲಿ ಬಿಸಿಲಾಗಲಿ ಇಲ್ಲ ಏನಾದರೂ ಆಗಲಿ ಅದಕ್ಕೆ ಕರೆಕ್ಟಾಗಿ ಎಲ್ಲ ಅನುಕೂಲನೂ ಮಾಡಿಕೊಂಡು ಅದಕ್ಕೆ ಮುಖ್ಯ ನಮ್ಗೆ ಫಸ್ಟ್ ಅರ್ಥ ಆಗಬೇಕು. ಒಳ್ಳೆ ಟಿಪ್ಸ್ ಕೊಟ್ಟರೆ ನಮ್ಮ ಒಂದು ಗೆಳತಿಯರಿಗೆ. ಯಾಕಂದರೆ ಗಾರ್ಡನಿಂಗ್ ಮಾಡಬೇಕಂತ ತುಂಬ ಜನಕ್ಕೆ ಆಸೆ ಇರುತ್ತೆ, ಬಟ್ ನೀವು ಹೇಳ್ದಂಗೆ ಹೇಳಿದ್ನಲ್ಲ, ಅವ್ರಿಗೆ ಯಾವ ಐಡಿಯಾ ಇರಲ್ಲ ಅಲ್ಲಿ ಏನು ನನ್ನ ಒಂದು ಪರಿಸರ ಯಾವ ಥರ ಇದೆ, ಅಲ್ಲಿ ಯಾವ ಗಿಡಗಳನ್ನ ಇಡ್ಬೋದು, ಯಾವ ರೀತಿ ಬೆಳೆಸಬೇಕು ಅನ್ನೋದು. ಸೊ ತುಂಬ ಚೆನ್ನಾಗಿ ಮಾತಾಡಿದ್ರಿ, ಒಳ್ಳೆ ಮಾಹಿತಿ ಕೊಟ್ಟರೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಗಾರ್ಡನಿಂಗ್ ಅನ್ನೋದು ಬೆಸ್ಟ್ ಹಾಬಿ ಆಗ್ಬೋದು. ಯಾಕಂದರೆ ಪ್ರತಿಯೊಬ್ಬ ಮಹಿಳೆಗೂ ಕೂಡ ಇದು ಬೆಸ್ಟ್ ಕಂಪ್ಯಾನಿಯನ್ ಆಗ್ಬೋದು. ಮನೆ ಮುಂದೆ ಸ್ವಲ್ಪ ಜಾಗ ಇರಲಿ, ಮನೆ ಹಿಂದ್ಗಡೆ ಹಿತ್ತಲಲ್ಲಿ ಸಾಕಷ್ಟು ಜಾಗ ಇರಲಿ. ಸೊ ನಿಮ್ಮ ಒಂದು ಆ ಜಾಗವನ್ನು, ನಿಮ್ಮ ಒಂದು ಯುಟಿಲಿಟಿ ನೋಡ್ಕೊಂಡ್ಬಿಟ್ಟು ನೀವೊಂದು ಗಾರ್ಡನಿಂಗ್ ಶುರು ಮಾಡ್ಕೋಬೋದು. ಸೊ ಯಾರಿಗೇ ಆಗಲಿ ಗಿಡ ಬೆಳೆಸಬೇಕು ಅಂತ ಇಷ್ಟ ಇರುತ್ತೆ, ಆದರೆ ಯಾವ ರೀತಿ ನಾವು ಮೇಂಟೈನ್ ಮಾಡ್ಕೊಂಡು ಹೋಗಬೇಕು, ಯಾವ ಗಿಡಗಳನ್ನ ಬೆಳೆಸಬೇಕು ಅನ್ನೋ ಕನ್ಫ್ಯೂಷನ್ಸ್ ಇರುತ್ತೆ, ಅಂಥವ್ರಿಗೆ ಇದೊಂದು ಬೆಸ್ಟ್ ಸೊಲ್ಯೂಷನ್ ಅಂತ ಅನ್ಕೋತೀನಿ. ಸೊ ಇದು ಇವತ್ತಿನ ಸುಹಾಸಿನಿ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.